ನಾವು ಜೀವನದಲ್ಲಿ ವಚನಗಳು ಓದೋದಂದ್ರೆ ಅದು ಬಸವಣ್ಣವ್ರ ಜೊತೆ ಮಾತಾಡಿದಂಗೆ, ಅವ್ರ ಜೊತೆ ನಾವು ಸಂಭಾಷಣೆ ಮಾಡಿದಂಗೆ. ಯಾಕಂದರೆ ಅಷ್ಟೊಂದು ವಚನಗಳು ನಾವು ಬೇರೆ 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 ಆಚರಣೆಯಲ್ಲಿ ನಮ್ಮ ನುಸುಕೊಂಡಿದ್ದು ಕಾರಣ ಏನು ಅಂದ್ರೆ ವಚನಗಳಿಂದ ನಾವು ದೂರ ಹೋಗಿ ಈಗ ವಚನಗಳಿಂದ ಸಮೀಪ ಬರಬೇಕಾಗ. ಅದಕ್ಕೆ ಸಮೀಪ ಬರುವಂಗೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಈ ಇನ್ನೊಂದು ಸ್ವಲ್ಪ ಪೆಂಡಲ್ ಓದು ಸ್ವಲ್ಪ ಆ ಕಡೆ ಹೋಯ್ತು ಅಂದ್ರೆ ನಮ್ಮ ಮಲ್ಲಮ್ಮ ಆರ್ ಪಾಟೀಲ್ ಪ್ರಯತ್ನ ಮಾಡಿದ್ದಾರೆ, ಅಧ್ಯಕ್ಷರಾಗಿ ಶ್ರಮ ಮಾಡ್ತಾ ಇದ್ದಾರೆ. ನೀವು ಒಬ್ಬೊಬ್ಬರು ಇದೊಂದು ಪುಣ್ಯದ ಕೆಲಸ. ಪುಣ್ಯ ಭಾಳ ದೊಡ್ಡದು. ಹರಪೂಜೆ ಗುರು ಸೇವೆ ವರಪುಣ್ಯವಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ ಅಂತ ಒಬ್ರು ಶಿವಗಳು ಹಾಡ್ತಾರೆ. ಅಂಥ ಪುಣ್ಯ ನೀವು ನಾಳೆ ಸ್ವಲ್ಪ ಅಣ್ಣನ ಬಳಗದವರು ಮಾಡ್ತಾರೋ ಇಲ್ಲೋ, ನಿಮ್ಮ ಮೇಲೆ ವಿಶ್ವಾಸದ ತೊಡೆ ಹೆಚ್ಚಿಗೆ. ಯಾಕಂದ್ರೆ ನೀವು ತೊಟ್ಲಿತ್ತು ಮತ್ತೊಂದು ಏನ್ರಿ ಇದು, ಯಾಕಪ್ಪ ಹಾಡ್ಲಕ್ಕೆ ಬಾ ಇದು ಗುರುವಿನ ಕಾರ್ಯ ಅದ. ಗುರುವಿನ ನಿಮ್ಮ ತೊಟ್ಲಿಗೆ, ನಿಮ್ಮ ಮದುವೆಗೆ, ಇಂಥದಕ್ಕೆಲ್ಲ ನೀವು ಮನೆ ಓಣಿ ಬ್ಯಾಟ್ರಿ ತೊಗೊಂಡು ರಾತ್ರಿ ಎಲ್ಲ ಓಡಾಡ್ತೀರಿ. ಇದು ಗುರುವಿನ ಕಾರ್ಯಕ್ಕೆ, ಅದು ಬಸವಣ್ಣವ್ರ ವಚನದ ಪಾರಾಯಣಕ್ಕೆ ಒಂದು ಸ್ವಲ್ಪ ಕರೆದು ಒಬ್ಬೊಬ್ಬರು ಒಂದು ಇಬ್ಬಿಬ್ಬರಿಗೆ ಕರ್ಕೊಂಡು ಬಂದ್ರೆ ನಾಳೆನೇ ಇದು ಗ್ರೌಂಡ್ ತುಂಬ್ತದೆ. ಅದಕ್ಕೆ ನೀವೆಲ್ಲ ಆ ಕಾರ್ಯ ಮಾಡಿರಿ. ಅದು ಬಸವಣ್ಣನ ಕಾರ್ಯ. ಇನ್ನೊಂದು ಮಾತು ಹೇಳ್ತೀನಿ, ಒಂದು ಉದಾಹರಣೆನ ಹೇಳಿರ್ಬೇಕು ನಿಮ್ಗೆ. ಯಾವಾಗಾದರೂ ಈ ಬೀಸೆಕಲ್ಲು ಇರ್ತದೆ. ಬೀಸೆಕಲ್ಲು ನಾವು ಜೋಳ ಬ್ಯಾಳಿ ಹಾಕಿ ಬೀಸ್ತಿರ್ತೀವಿ. ಆ ಒಳಗೊಂದು ಸಣ್ಣ ಗೂಟ ಇರ್ತದೆ. ಆ ಸಣ್ಣ ಗೂಟದ ಸುತ್ತ ಇದ್ದ ಕಾಳು ಅವು ಪುಡಿ ಐತಾವ, ಹಂಗೆ ಇರ್ತಾವ್ರಿ. ಹಂಗೆ ಇರ್ತಾವ. ಮನ್ನೊಂದು ಊರಾಗ ಪುಡಿ ಐತಾವಂತ ಹೇಳೋದು ಅಂದ್ರೆ ಪಾಪ ಬೀಸೇ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ಅವು ಪುಡಿ ಆಗಲ್ಲ, ಹಂಗೆ ಇರ್ತಾವ. ಹಂಗೆ ಯಾರು ವಚನಗಳು ಸುತ್ತ ಇರ್ತಿರಲ್ಲ, ವಚನ ಪಾರಾಯಣ ಸುತ್ತ ಬರ್ತಿರಲ್ಲ, ಅವ್ರು ಭದ್ರವಾಗಿರ್ತಾರೆ, ಸುರಕ್ಷಿತವಾಗಿರ್ತಾರೆ. ಅದಕ್ಕೆ ಅದರಲ್ಲಿಂದ ದೂರ ಹೋದ್ರೆ ನಮಗೆ ಪುಡಿ ಆಗ್ತದೆ, ಕಷ್ಟ ಕಾರ್ಪಣ್ಯಗಳು ಬರ್ತವೆ. ಅದಕ್ಕೆ ನಮ್ಮ ಜೀವನ ಸುಖಮಯ ಆಗಬೇಕಾದ್ರೆ ವಚನಗಳ ಪಾರಾಯಣಕ್ಕೆ ನೀವು ಬರ್ರಿ. ನೀವೆಲ್ಲ ನಾಳೆ ಮತ್ತು ಅಣ್ಣನ ಬರೆದವ್ರು ಸಿಟ್ಟಾಗಿರಿ, ಅಪ್ಪ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ನಾವೇ ಕರ್ಕೊಂಡು ಬರ್ರಿ ಅಂತ. ಹಾಗೇನಿಲ್ಲ, ನೀವು ಕರ್ಕೊಂಡು ಬರ್ರಿ ಅಂತ ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಪ್ರಸಾದ ದಾಸೋಹಿಗಳು ಶರಣ ಸೋಮನಾಥ್ ನುತ್ಸ ಅವರು ಮತ್ತು ಶರಣ ಶ್ವೇತಾ ಗಿರಿಜಾನಂದನ್ ನುತ್ಸ ದಂಪತಿಗಳು ಆಗಮಿಸಬೇಕು. ಮಂಗಲವನ್ನು ನಡೀತದೆ. ಇಂದು ಲಿಂಗೈಕ್ಯ ಸಾವಿತ್ರಿ ಸೋಮನಾಥ್ ನುತ್ಸ ಅವರ ಸ್ಮರಣಾರ್ಥವಾಗಿ ಶರಣ ಸೋಮನಾಥ್ ನುತ್ಸ ಅವರು ಈ ಒಂದು ಪ್ರಸಾದ ದಾಸವನ್ನು ಮಾಡಿದ್ದಾರೆ. ಅವರು ಬೇಗನೆ ಆಗಮಿಸಬೇಕು. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋ ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯ ತಾತನೆ ಬಸವಣ್ಣ. ನಿರಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನ ಭಕ್ತರ ಪ್ರಾಣನೆ ಬಸವಣ್ಣ. ಭವ ಭಯ ತಾರಕ ಬಸವಣ್ಣ.
ಶಂಕರ ನೀನೇ ಬಸವಣ್ಣ ಮಂಕುಮಾರವರ ಮದವನು ಹರಸಿದ ಮಹಾದೇವ ನೀನೇ ಬಸವಣ್ಣ ಹನುವಣ್ಣ ಮಹದೊಳಗೆ ನೀನಾವಣ್ಣ ಶರಣರ ಹೃದಯ ನಿವಾಸನೆ ಅನ್ನ ಬೇಗನೆ ಬಾರೋ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣನೇ ತಾಯೇ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗನಿಧಿ ಅಕ್ಕಮಹಾದೇವಿ ತಾಯಿ ಅವರಿಗೆ ಸದ್ಗುರು ಚನ್ನ ಬಸವೇಶ್ವರರಿಗೆ ಪರಮ ಪೂಜ್ಯರ ಸತ್ಯ ಸಂಕಲ್ಪಕ್ಕೆ ತಮ್ಮಲ್ಲಿ ಒಂದು ವಿಶೇಷ ಸೂಚನೆ ಇದೆ. ನಾಳೆ 18 ತಾರೀಕು, ಹಾಗಾಗಿ ಬೈಕ್ ರ್ಯಾಲಿ ಮತ್ತು ಕಾರ್ ರ್ಯಾಲಿ ಇದೆ. 9 ಗಂಟೆಗೆ ಚನ್ನಬಸವ ಆಶ್ರಮದಿಂದ ಪ್ರಾರಂಭ ಆಗ್ತದೆ. ಮಹಿಳೆಯರು ಕೂಡ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಕಾರ್ ರ್ಯಾಲಿಯಲ್ಲಿ ತಾವೆಲ್ಲರೂ ಯಾರ್ಯಾರ ಬಳಿ ಈ ವಾಹನಗಳಿವೆ ಅವರು ತಮ್ಮ ವಾಹನಗಳನ್ನು ತಗೊಂಡು ಸರಿಯಾಗಿ 9 ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ತಾವೆಲ್ಲ ಉಪಸ್ಥಿತಿರಬೇಕು. ಇಲ್ಲಿಂದ ಮುಂದೆ ಊರಲ್ಲಿ ನಮ್ಮ ಹಿರೇಮಠದಲ್ಲಿ ಎಲ್ಲ ಕಡೆ ಸಂಚರಿಸಿ ಮತ್ತು ಇಲ್ಲೇ ಮುಕ್ತಾಯವನ್ನು ಆಗ್ತದೆ. ಈಗ ಪರಮ ಪೂಜ್ಯರಿಂದ ಪ್ರಸಾದ ದಾಸೋಹಿಗಳಿಗೆ ಆಶೀರ್ವಾದವನ್ನ ಮಾಡಲಾಗ್ತದೆ. ಶರಣೆ ಸಾವಿತ್ರಿ ಮಹಾಜನ್ ತಾಯಿಯವರು ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮಿತ್ಸಾ ಪರಿವಾರದವರು ಕೂಡ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಸಾವಿತ್ರಿ ಮಹಾಜನ್ ತಾಯಿಯವರು, ರೂಪಾ ಚಂದ್ರಕಾಂತ್, ಶರಣೆ ರೂಪಾ ಚಂದ್ರಕಾಂತ್ ಮಹಾಜನ್ ಅವರು ಕೂಡ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಪೂಜ್ಯರಿಂದ ನೃತ್ಯ ದಂಪತಿಗಳಿಗೆ ಆಶೀರ್ವಾದ. ಮಲ್ಲಮ್ಮ ನಾಗನಕೆರೆ ತಾಯಿಯವರು ವೇದಿಕೆಗೆ ಬರಬೇಕು. ತಾವೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಸಾಯಂಕಾಲ ಬಸವ ದರ್ಶನ ಪ್ರವಚನದಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗಿಯಾಗಬೇಕು ಎಂದು ಶರಣೆ ಜಯಶ್ರೀ ಸುಕಾಲಿ ತಾಯಿಯವರು ವೇದಿಕೆಗೆ ಆಗಮಿಸಬೇಕು. ಜಯಶ್ರೀ ಸುಕಾಲಿ ತಾಯಿಯವರು ಬೀದರ್ ನಮ್ಮ ಸಾಹಿತಿಗಳು, ಅವರು ಬೇಗನೆ ವೇದಿಕೆಗೆ ಆಗಮಿಸಬೇಕು. ಪೂಜ್ಯರಿಂದ ಅವರಿಗೆ ಆಶೀರ್ವಾದವನ್ನು ಮಾಡಲಾಗ್ತದೆ. ಬರ್ರಿ, ಬೇಗ ಬರ್ರಿ. ಸಾವಿತ್ರಿ ಮಹಾಜನ್ ಹಾಕೋರಿ, ಬರ್ರಿ. ಇವತ್ತು ಪ್ರವಚನದ ನಂತರ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ 75 ಸಾಧಕರಿಗೆ ಸನ್ಮಾನ
ಕಾರ್ಯಕ್ರಮವನ್ನು ನಡೀತದೆ. बरं आरामिಲ್ಲ ಇವತ್ತು ಚಂದ ಆವಾಜ ಬಂದಿಲ್ಲ ಯಾಕೋ मतलब तरी काय ಜಯವಾಗಲಿ ಜಯವಾಗಲಿ